ಹೇಳ್ತೀರಾ? ಬರ್ರೋ ಬರ್ರೋ ಹತ್ರ ಫಾಲ್ಸ್ ನೋಡ್ರು. ಕೆಲವೇ ಕ್ಷಣಗಳಲ್ಲಿ ಫಾಲ್ಸ್ ಹೋಯ್ತಾ ಇದೀವಿ. ಅಲ್ಲಿ ನೋಡ್ಬೋದು ಈಗ ಉಂಟೆ. ನಮ್ಮ ಟ್ರಕ್ ಗೈಡು ಈ ಲೌಡೆ ಯುನೈಟೆಡ್ ಅಂತೆ. ನಮ್ಮ ಸೆಟ್ಟಿಗೆ ಚಿಗಣೆ ಕಚ್ಬಿಟ್ಟಿದೆ, ಕಿತ್ತದ ಎಲ್ಲಿ ಬಿಸಾಕ್ದಂಗ ನಮ್ಮ ತಾಯಣೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಕೊಟ್ಟಿದಾಗ ಎಲ್ಲ ಚೆಲ್ಕೊಂಡು ಹೋಗ್ಬಿಟ್ಟಿದೆ. ಹೋಮ್ ಮೇಡ್ ವೈನ್ ಇದು. ವೆಲ್ಕಮ್ ಟು ಇರುಪ್ಪೆ ಫಾಲ್ಸ್. ನಮ್ಮ ಬಾಯ್ಸ್ ಜೊತೆ ಬಂದಿದ್ದೀವಿ ಈಗ. ನೋಡಿ ವ್ಯೂ ನೋಡ್ತಾ ಇದ್ರಿ ಯಾವ ಥರ ಇದೆ. ಪಾರ್ಕಿಂಗ್ ಲಾಟಲ್ಲಿ ಹೆಂಗಿದೆ, ಇರುಪ್ಪೆ ಫಾಲ್ಸ್ ಹೆಂಗಿರ್ಬೋದು. 5 ನಿಮಿಷ ಬಿಸಿಲು ಬಂದರೆ 5 ನಿಮಿಷ ಮಳೆ ಬರುತ್ತೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಅಭಿಪ್ರಾಯ ಏನು ಮಾಡೋಣ, ಏನಂತ ಹೇಳೋಣ. ನೋಡು ಮಳೆ ಬಂದಿದ್ದಕ್ಕೆ ಅವರೆಲ್ಲ ಹೆಲ್ಮೆಟ್ ಎಲ್ಲ ಎತ್ಕೊಬತ್ತವ್ರೆ. ಹಂಗಂತ ಅಲ್ಲ, ಯಾರು ದೇಪ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ ಅವ್ರಿಗೆ. ಟಿಕೆಟ್ ಪ್ರೈಸ್ ಬೇರೆ 75 ರೂಪಾಯಿ ಮಾಡೋರೆ. ವಿದೇಶಿಯರಿಗೆ 110 ರೂಪಾಯಿ. ನಿಮ್ಮ ಅಭಿಪ್ರಾಯ ಏನು? ಏನಕ್ಕೆ ಮಳೆ ಬರೋದಕ್ಕೆ? ಮಳೆ ಹೋಯ್ತಾ ಇರೋದಕ್ಕ ನಾವೇ ಬರೆಸ್ತಾ ಇರೋದು. ನನ್ನ ಫ್ರೆಂಡ್ ಇದ್ದವನು ಒಂದು ಬಾಟ್ಲು ನೀರು ತೊಗೊಬಂದು ಕೊಟ್ಟ. ಇದೇನೆ ನಾನು ಅದಕ್ಕೆ ಮೇಲ್ಗಡೆಯಿಂದಾನೆ ಬರ್ಸೋಣ ಅಂತ ಟ್ರೈ ಮಾಡಿದೆ. ನೋಡಿ ಸ್ವಲ್ಪ ಹೊತ್ತು ನಮ್ಮದು ನೀರು ಬರ್ತಾ ಇರಲಿ, ಭೂಮಿ ಚೆನ್ನಾಗಿರಲಿ. ನೀರು ಬರ್ತಾ ಇರೋದಲ್ಲ, ಮಳೆ. ಕರೆಕ್ಟಾಗಿ ಮಾತಾಡಿ. ಅದೇ ಮೇಲಿಂದ ಅವರು ಹಿಂಗೋದ್ರೆ ಏನು ಸಿಗುತ್ತೆ? ಹಿಂಗೋದ್ರೆ ಫಾಲ್ಸ್ ಸಿಗುತ್ತೆ. ಮರಗಿಡ ಸಿಗುತ್ತೆ 1 ಕಿಲೋಮೀಟ್ರ್. ಅದೇ ಮರಗಿಡನ ದಾಟ್ಕೊಂಡೋದ್ರೆ ಫಾಲ್ಸ್ ಸಿಗುತ್ತೆ. ದಾಟಕ್ಕಾಗಲ್ಲ, ನಡ್ಕೊಂಡು ಹೋಗೋದು. ತುಳ್ಕೊಂಡು ಹೋಗ್ಬೇಕು. ತುಳ್ಕೊಂಡು ಹೋಗೋದಲ್ಲ, ಇಲ್ಲೇ ಹಾಕ್ತಾರೆ ಜೈಲಿಗೆ. ಅದು ಕೂಡ ಆಗ್ತದೆ. ಬನ್ನಿ ಹೋಗೋಣ, ಅಲ್ಲೋಗಿ ತೋರಿಸ್ತೀವಿ ಹೆಂಗೈತೆ ಅಂತ. ಬಿಸಿಲು ಅವಾಗವಾಗ ಯಾಕೆ ಗೊತ್ತಾ ಬರೋದು? ಅವಾಗವಾಗ ಮಳೆ ಯಾಕೆ ಗೊತ್ತಾ ಬರೋದು? ಇವನ್ ಪಂಚೆ ಇದ್ದಿದ್ದು ಬಿಸಿಲು ಟೈಮಲ್ಲಿ ಸ್ವಲ್ಪ ಒಣಿಕಳ್ಳಿ ಅಂತ, ಮಳೆ ಬಂದರೆ ನೆನಿಲಿ ಅಂತ, ಸ್ವಲ್ಪ ಕೋಲ್ಡ್ ಆಗಲಿ ಅಂತ. ಅದೊಂದೇ ಕಾರಣಕ್ಕಷ್ಟೇ ಮಳೆ ಬರ್ತಾ ಇರೋದು. ಹೌದಾ? ಶ್ರೇಷ್ಠ ಒಂದು ಅಷ್ಟೇ. ಅವಾಗಲೇ ಹಾರಾಡ್ಕೊಂಡು ಗಾಡಿಲಿ ಹಿಂಗೆ ಅಲಾಡಿಸ್ತಾ ಇದ್ದ. ನಾನು ಅದಕ್ಕೆ ನಿಂತ್ಕೊಂಡಿದ್ದೆ 5 ನಿಮಿಷ. ಕೊಡ್ರಿ, ವೆಯ್ಟ್ ಮಾಡ್ಕೊಂಡು. ನನಗೆ ಕಟ್ಟ ಕಡೆಯಾಗಿ ಕಾಡುವುದು ಒಂದೇ ಪ್ರಶ್ನೆ, ಜಿಗಣೆ ಕಚ್ಚಿದ್ರೆ ಏನಾಗುತ್ತೆ? ಯಾರು ಒಬ್ರು ಹೇಳ್ತೀರಾ? ಏನಾಗುತ್ತೆ? ಈಗ ಎಲ್ಲರೂ ಪ್ಯಾಂಟ್ ಹಾಕ ಬರಕ್ ಹೋದ್ರು. ಹ್ಞೂ ಅಣ್ಣ ಬಾಟ್ಲೆಲ್ಲ ಇಲ್ಲೇ ಎಸಿದ್ದೀನಿ. ಅವನು ಬೇಕಾದ್ರೆ ಹೇಳಿ, ಇನ್ನೊಬ್ಬ ದೀಪಕ್ ಅಂತ ಅವನು ಕಾಮನ್ ಸೆನ್ಸ್ ಇಲ್ಲ. ಸೆನ್ಸ್ ಐತೆ, ಕಾಮನ್ ಸೆನ್ಸ್ ಇಲ್ಲ. ಏನಾಗುತ್ತೆ ಏನಾಗುತ್ತೆ? ನಮ್ಮ ಬಾಡಿಲಿರೋ ಕೆಟ್ಟ ರಕ್ತ ಎಲ್ಲ ಆಚೆ ಹೋಗುತ್ತೆ. ಆಮೇಲೆ ಅದು ಇನ್ನೂ ಒಳ್ಳೇದೇ. ಆಮೇಲೆ ಅಷ್ಟೇ. ಯಾವ ಡಿಕ್ಷನರಿ ಓದಿದ್ರಿ? ಇವನು ಹುಚ್ಚ ನೋಡ, ಕೀ ಹಾಕೊಂಡು ಹೋಗ್ಬಿಟ್ಟವ್ರಿ. ಎಲ್ಲರೂ ಒಂದು ಮಕ್ಕ ನೋಡ್ತಾ ಇರಬೇಕು. ಇವನು ಕರೆಕ್ಟಾಗಿ ಗಾಡಿ ಲಾಕ್ ಬೇರೆ ಓಪನ್ ಮಾಡಕ್ ಬರಲ್ಲ. ಎಣ್ಣೆ ಹೊಡೆದ. ಕೆಲವೇ ಕ್ಷಣಗಳಲ್ಲಿ ಫಾಲ್ಸ್ ಹೋಯ್ತಾ ಇದೀವಿ. ಅಲ್ಲಿ ನೋಡ್ಬೋದು ಈಗ ಉಂಟೆ. ನಮ್ಮ ಟ್ರಕ್ ಗೈಡು ಈ ಲೌಡೆ ಯುನೈಟೆಡ್ ಅಂತೆ. ಹೋಗೋಣ, ಏನು ತೋರಿಸ್ತಾನೆ ನೋಡೋಣ. ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಮೋರಿ ತೋರಿಸ್ಬಿಟ್ಟು ಅದೇ ಫಾಲ್ಸು ಅಂತನೋ ಏನಂತನೋ ಗೊತ್ತಿಲ್ಲ. ಏನು ಗಂಟೆ ಹಾಕಿದ್ಯೋ ಬಾತ್ರೂಮ್ ಅಷ್ಟು ಟೈಟಾಗಿ ಪಂಚೆ ಕಟ್ಟಿರೋದು. ರಿಲ್ಯಾಕ್ಸ್. ಇನ್ನು ಅರ್ಧ ಕಿಲೋಮೀಟರ್ ಆಯ್ತಾನಾ? ಇಲ್ಲಿ ಕಸವನ್ನು ಹಾಕಬಾರದು. ಇಲ್ಲಿ ಹಂಗಾರೆ ದೀಪಕ್ನ ಬಿಟ್ಬಿಟ್ಟು ಹೋಗೋಣ ಕಣ. ಕಸವನ್ನು ಹಾಕಬಾರ್ದು ಅಂತ, ತಗೊಂಡು ಹೋಗ್ಬಾರ್ದು ಅಂತ ಹೇಳಿಲ್ವಲ್ಲ? ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂತ ನಾನು ಹೇಳಿದ್ದು. ನಿಮ್ಮ ಕೊನೆಯದಾದ ಅನಿಸಿಕೆ ಮತ್ತು ನಿಮ್ಮ ಅನುಭವಗಳು? ಫೈನಲ್ ಮ್ಯಾಚ್ ಪರ್ಫಾರ್ಮೆನ್ಸ್, ವಾಟ್ ಹ್ಯಾಪನಿಂಗ್? ನಥಿಂಗ್ ಹ್ಯಾಪನಿಂಗ್. ಈ ಸಲ ಕಪ್ ನಮ್ಮದೇ. ನಮ್ಮದು ಏನಂತೀರಾ? RCB. ನಮ್ಮದೇ. ಫೈನಲಿ ವಿ ಪರ್ಫಾರ್ಮ್, ವಿ ವಾನ್ ಅಷ್ಟೇ. ಎಂಟ್ರಿ ಆಗ್ಬೇಕಾದ್ರೆ ಈ ಥರ ಒಂದು ವಾಟರ್ ಕ್ರಾಸಿಂಗ್ ಇರುತ್ತೆ, ಬ್ರಿಡ್ಜು. ತುಂಬ ಸಣ್ಣದೇ ಕ್ರಾಸಿಂಗ್ ಬ್ರಿಡ್ಜು. ಮುಂದೆ ಹೋಗೋಣ. ಎಲ್ಲ ಪಾಚಿ ಹಿಡ್ದಿರೋ ಮರಗಳು, ಮೆಟ್ಲುಗಳು ಈ ಥರ ಇದೆ. ಶ್ರೇಷ್ಠ ಒಂದು ಹಾಡು ಹೇಳೋ. ನಲಿ ನಲಿ ಏನೇ
ಆಗಲಿ ಸುತ್ತಾಡಿ ಮುಂದೆ ನೀನಲಿ. ಮನೇಲಿ ಕುಂತ್ಕೊಂಡ್ರೆ ಏನೋ ಮಾಡ್ತೀರಾ? ಬರ್ರೋ ಬರ್ರೋ ಹತ್ರ ಫಾಲ್ಸ್ ನೋಡ್ರು. ಮನೇಲಿ ಕುತ್ಕೊಂಡು ಏನೋ ಮಾಡ್ತೀರಾ? ಫಾಲ್ಸ್ ನೋಡ್ರು. ಈಗ ಬಂದು ಇಲ್ಲಿ ಬಂದು ಹಲ್ಲು ಮುರಿದಾಕಳ್ರು. ನಡ್ಕೊಂಡು ಹೋಗೋಕೇನೆ ಒಂಥರ ಮಜಾ. ನಮ್ಮದು ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಫೋಟೋ ಸಿಗುತ್ತೆ. ನಮ್ಮ ದೀಪಕ್ಕೆ ಇವಾಗ ಪಕ್ಕ ಲೀಚ್ ಕಚ್ಚುತ್ತೆ. ದೀಪಕ್, ಇವಾಗ ನಿಮಗೆ ಸಡನ್ನಾಗಿ ಲೀಚ್ ಕಚ್ಚಿದ್ರೆ ಏನು ಮಾಡ್ತೀರಾ? ಇದಾಗ್ತೀನಿ, ಇನ್ನೇನು ಮಾಡಬೇಕು? ಇಲ್ಲ ಕಣ, ನೀನು ಅಲ್ಲಿ ಒಳಗಡೆ ಇರೋ ಕೆಟ್ಟ ರಕ್ತ ಎಲ್ಲ ಆಚೆ ಕಡೆ ಬರುತ್ತೆ. ಆಮೇಲೆ ಅವಾಗ ನೀನು ತುಂಬ ಒಳ್ಳೆಯವನ ಹಾಕ್ಯಾ. ಹಾಂ, ಏನು ನೀನು ಬಂದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಕಣ್ಣ ಮುಂದೆ ಕಾಣುತ್ತಿದೆ ಬ್ರಹ್ಮಗಿರಿ ಜಲಪಾತ. ಯಾವುದೋ ಇದು? ಇರುತ್ತೆ. ಹಾಂ, ಇರುಪ್ಪು. ವಿರೂಪನಾ? ಇರುಪ್ಪು 65 ರುಪೀಸ್, 75 ರುಪೀಸ್ ಬರ್ತಿದ್ಯಾ? ಬನ್ನಿ ಫುಲ್ಲು ಹಂಗೆ ಟಾಪ್ ಹೋಗೋಣ. ಪುಟ ನಿಧಾನಕ್ಕೆ ಹೋಗು. ಮತ್ತೆ 75 ರೂಪಾಯಿ ಬರ್ತಾಯ್ತಾ ಇದು? ಹಾಂ, ನಿಜ ಹೇಳು. ಆಟಾಡ್ತಲ್ಲ ಅವರಲ್ಲ. ಬಾ ನೆಕ್ಸ್ಟ್ ಹೋಗಲ್ಲ ಆಟಾಡೋಣ. ಏನೋ ಸೌಂಡಲ್ಲಿ ಅಪ್ಪ. ಇವಾಗ ಸೀದಾ ನಾವು ಮಳ್ಳಳ್ಳಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಆಂಟಿ ಅದ್ರ ಬಗ್ಗೆ ಕೇಳೋಣ. ಆಂಟಿ, ಮಳ್ಳಳ್ಳಿ ಫಾಲ್ಸ್ ಬಗ್ಗೆ ಹೇಳ್ರಿ. ಆಂಟಿ ಕೋಪಿಸ್ಕೊಂಡವ್ರೆ. ಬಾಯ್ಸ್ ಎಲ್ಲ ಫುಲ್ ರೆಡಿ ಆಗಿದ್ದಾರೆ. ಗಾಡಿ ಎಲ್ಲ ನೀಟಾಗಿ ತೊಳೆದಿದ್ದಾರೆ ನೋಡಿ. ನಮ್ಮ ಗಾಡಿನೂ ಫುಲ್ಲು ನೀಟಾಗಿ ಆಗಿದೆ. ಮೊನ್ನೆ ಎಲ್ಲ ಫುಲ್ಲು ಸೌಂಡ್ ಬರ್ತಾಯಿತ್ತು. ಇದು ನಮ್ಮ ಫ್ರೆಂಡ್ ಅವ್ರ ಮನೆ ಇದು ಸೋಮವಾರಪೇಟೆ ಅಂತ. ಅದಕ್ಕೆ ಅಂತಲೇ ಒಂದು ಗಿಫ್ಟ್ ಕೊಡ್ತಾವನೆ. ಲಾಸ್ಟ್ ಟೈಮ್ ಕೊಟ್ಟಿದ್ದಾಗ ಎಲ್ಲ ಚೆಲ್ಕೊಂಡು ಹೋಗ್ಬಿಟ್ಟಿದೆ. ಹೋಮ್ ಮೇಡ್ ವೈನ್ ಇದು. ಈಗ ಕುಡ್ಕೊಂಡು ಹೋಗ್ತೀನಿ. ಆಂಟಿ, ನಾನು ಹೆಂಗಿದ್ರು ಕುಡಿಯಲ್ಲ ಅಂತ ಗೊತ್ತಿದ್ರು ಏನೇನು ಹೇಳ್ತಾರೆ. ಇಲ್ಲ ಆಂಟಿ, ಹಂಗೇನಿಲ್ಲ. ಬ್ಯಾಗೆಲ್ಲ ನೆಂದೋಗುತ್ತೆ ಅಂತ ಈ ಥರ ಎಲ್ಲ ಹೊಸ ಐಡಿಯಾ ಎಲ್ಲರೂ ಕಲ್ತ್ಕೊಳ್ರಿ. ಎಲ್ಲ ಕ್ರಿಯೇಟೆಡ್ ಬೈ ಶ್ರೇಷ್ಠ ಅವರು ಮತ್ತು ನಮ್ಮ ಮಂಜಣ್ಣ ಅವರು. ಹಿಂದೆಗಡೆ ಕಟ್ಕೋತಾನೆ ಗಂಟು ಮುಟ್ಟೆ ಎಲ್ಲ ಕಟ್ಕೊಂಡು ಈಗ ಮಳ್ಳಳ್ಳಿ ಫಾಲ್ಸ್ಗೆ ಹೋಗಿ ಮಳ್ಳಳ್ಳಿ ಫಾಲ್ಸಿಂದ ಡೈರೆಕ್ಟು ಸೋಮವಾರಪೇಟೆಯಿಂದ ಮತ್ತೆ ಬೆಂಗಳೂರು. ಲೂಬಿಂಗ್ ಸ್ಟಾರ್ಟ್ ಮಾಡ್ತಾವನು ಈಗ. ಲೂಬಿಂಗ್ ಸ್ಟಾರ್ಟೆಡ್ ಬೈ ವೇದು. ನೆನ್ನೆ ಎಲ್ಲ ಜಾಸ್ತಿ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾಯಿತ್ತು. ಮಡ್ಡಿಯಿಂದೆಲ್ಲ ಹೊಡೆದು ಚೈನ್ಗೆಲ್ಲ. ನೆನ್ನೆ ಗಾಡಿ ಓಡ್ಸೋಕ್ಕೇ ಭಯ ಇದೆ, ಎಲ್ಲಿ ತಗ್ಲಾಕೊಂಡ್ಬಿಡ್ತಾರೆ ಅಂತ. ಇಲ್ಲಿ ಹೊಡಿಬೇಕಂದ್ರೆ ಗ್ಯಾಪ್ ಹೊಡಿತೈತಲ್ಲ ಅದು. ಇದೇನೆಲ್ಲ ಹಂಗೆ ಬರ್ತೈತೆ ಅದು ಆಯಿಲು. ಕ್ಲೀನ್ ಮಾಡಬೇಕು, ನೀಟಾಗಿ ಕ್ಲೀನ್ ಮಾಡಿ ಹಾಕ್ಬೇಕು. ಆಗಿ ಈ ಥರ ಎಲ್ಲ ಬರಲ್ಲ. ಮಂಟೆ ಹೆಂಗೋ ಲಾಸ್ಟು ಬಾಳೆಹಣ್ಣು ಕೊಟ್ಟರು. ತಿನ್ಕೊಂಡು ಹೋಗೋಣ ಈಗ. ಮುಂದೆ ಹೋಗೋ ಮಳ್ಳಳ್ಳಿ ಫಾಲ್ಸ್. ಸ್ಟಾರ್ಟ್ ಆಯಿತು ಸೆಕೆಂಡ್ ಡೇ ಆಫ್ ಕೂರ್ಗ್. ಇವಾಗ ಮಳ್ಳಳ್ಳಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಮಳ್ಳಳ್ಳಿ ಸೆಂಟ್ರಲ್ಲಿ ಅಬ್ಬಿಮಟ್ಟೆ ಫಾಲ್ಸ್ ಅಂತ ಇದೆ, ನೋಡೋಣ. ಅದು ಫುಲ್ಲು ಇದರೊಳಗಡೆ ಭತ್ತದ ರಾಶಿಲಿ ಎಲ್ಲ ಹೋಗಬೇಕು. ಅಲ್ಲಿ ಪರ್ಮಿಷನ್ ಇಲ್ಲ ಅಂದ್ಕೊಂಡಿದ್ದೀನಿ. ಪರ್ಮಿಷನ್ ಕೊಟ್ಟರೆ ಅಲ್ಲಿಗೂ ಹೋಗ್ತೀವಿ ಅಬ್ಬಿಮಟ್ಟೆ, ಅಲ್ಲಿಂದ ಮಳ್ಳಳ್ಳಿ ಫಾಲ್ಸ್. ಅಡ್ವೆಂಚರಸ್ ಆಗಿರುತ್ತೆ ಇವತ್ತು ಹೋಗೋ ಟ್ರಿಪ್ಪು. ಅಬ್ಬಿಮಟ್ಟೆ ಫಾಲ್ಸಿಗೆ ಬಂದಿದ್ದೀವಿ ಈಗ. ಫುಲ್ಲು ಮೇಲ್ಗಡೆ ಅದು ಕರೆಕ್ಟಾಗಿ ಮ್ಯಾಪ್ ಹಾಕೊಂಡು ಬಂದರೆ ಇಲ್ಲಿಗೆ ಬರುತ್ತೆ. ಅಲ್ಲೊಂದು ಸಣ್ಣ ಗೇಟ್ ಥರ ಇರುತ್ತೆ. ಅಲ್ಲಿ ಒಳಗಡೆ ಬಂದರೆ ಈ ಥರ ಹೆಂಗಿರುತ್ತೆ ಹೋಗೋದು ಇಲ್ಲಿಂದ 4 ಕಿಲೋ. ಮತ್ತೆ ಅಲ್ಲಿ ಹೇಳಿದೆ ಫಾಲ್ಸ್ ಹತ್ರ ಇನ್ನೊಂದು ಯಾವುದೋ ಒಂದು ಮನೆಯೂ ಕೂಡ ಇದೆ. ಕೇಳಿಸ್ಕೊತಾ ಇರ್ಬೋದು ಸೌಂಡ್ ಹೆಂಗೆ ಬರ್ತೈತೆ ಅಂತ. ಒಂದು ವಾಟರ್ ಕ್ರಾಸಿಂಗ್ ಬರ್ತೈತೆ. ಎಲ್ಲದಕ್ಕೂ ನಮ್ಮ ದೀಪಕ್ ಅವರೇ ಫಸ್ಟ್ ಹೋಯ್ತಾರೆ. ಏನಕ್ಕೆ ಅಂತ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಈಗ ಹೇಳ್ತೀನಿ ನೋಡಿ ಏನು ಕೊಯ್ತೇನೆ ಅಂತಂದರೆ ಫೋಟೋದಲ್ಲಿ ಅವನೇ ಫಸ್ಟ್ ಬರಲಿ ಅಂತ. ಹಂಗಲ್ಲ, ವಾಟರ್ ಕ್ರಾಸಿಂಗ್
ಹೂವಂತ ನಿನ್ನ ಮಡಿಲಲ್ಲಿ ನೋಡ್ಕೊಂಡು ಹೋಗೋ ಜಿಗಣೆ ಏನಾದ್ರು ಕಚ್ಚಿಸ್ಕೊಂಡು ಹೋಗು. ನೋಡಿ ನಾನು ಅಷ್ಟೊಂದು ನೀರಲ್ಲೆಲ್ಲ ಆಟ ಆಡಿದ್ದೀನಿ, ನನಗೊಂದೇ ಒಂದು ಜಿಗಣೆನೂ ಕಚ್ಚಿಲ್ಲ, ಏನಂದ್ರೆ ಏನೂ ಇಲ್ಲ. ಓಪನ್ ಆಯಿತು. ಹಾಂ, ನನ್ನ ರೈನ್ ಕೋಟ್ ಎಲ್ಲ ಅರ್ಧ ಹಾಕೋನೆ ದೀಪಕ್ಕು. ಏಯ್ ನನ್ನ ರೈನ್ ಕೋಟು ಇದು ಸಟ್ ಪಟ್ ದೊಡಮ್. ಏಯ್ ಅದು ಹರ್ಕೊಂಡು ಇದಲ್ಲ ಕಣಲ್ಲಿ ಫಾಲ್ಸ್ಲಿ, ಅಲ್ಲಿಂದ ಇದೆ ಫಾಲ್ಸ್ ಕಣ. ಇದು ಫಾಲ್ಸ್ ಟಾಪು, ಸ್ನಾನ ಮಾಡ್ಕೊಳಕ್ಕೆ ಚೆನ್ನಾಗೈತೆ. ಫಾಲ್ಸ್ ಇನ್ನು ನಾವು ನೋಡೋ ಪ್ರಕಾರ ಇನ್ನೂ ದೂರ ಐತೆ ಅಂತ ಅನಿಸುತ್ತೆ. ದೂರ ಅಂತ ಅಂದರೆ ಅಲ್ಲಿ ಕೆಳಗಡೆ ನೋಡ್ದು ಈ ನೀರೆಲ್ಲ ಹರ್ಕೊಂಡು ಹೋಗೋದು ಅಲ್ಲಿ ಕೆಳಗಡೆ. ಬಾ ಅಲ್ಲಿ ನೋಡು, ಓಯ್ ಪಕ್ಕ ಜಾರತ್ಲೇ, ಏನೇನೋ ಮಾಡಕ್ಕೆ ಹೋಯ್ತಾರೆ ಇವರು. ಕಾಣಿಸ್ತು. ಆಲ್ವೇಸ್ ಮೈ ಬಾಯ್ಸ್ busy in taking photos, videos. ಫೋಟೋ ಎಲ್ಲ ತೆಗೆದ್ಮೇಲೆ 40 ಸತಿ ಚೆಕ್ ಮಾಡೋ ಅಂಥ ದೀಪಕ್ಕು ಲವ್ಡಿ ಕೆಬಲು. ನಿಮ್ಮ ಟೀಮಲ್ಲೂ ಯಾರು ಒಬ್ಬ ಇದ್ರೆ ಟ್ಯಾಗ್ ಮಾಡಿರಿ. ಇದ್ದೇ ಇರ್ತಾನೆ ಪಕ್ಕ. 50 ಫೋಟೋ ಇಡಿಸ್ತಾನೆ, 50 ಸತಿ ಬಂದು ಚೆಕ್ ಮಾಡ್ತಾ ಇರ್ತಾನೆ. ಫಾಲ್ಸು ಕರ್ಕೊಂಡು ಹೋಗೋ ಅಂತ ಅಂದರೆ ಮ್ಯಾಪ್ ಹಾಕೊಂಡು ಫಾಲ್ಸಿಂದ ಮೇಲ್ಗಡೆ ಕರ್ಕೊಂಬಂದವನೇ. ಆದರೂ ಇಲ್ಲೂ ಚೆನ್ನಾಗಿದೆ. ಇವಾಗ ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀವಿ, ಫಾಲ್ಸ್ ಕೆಳಗಡೆ. ಮೇಲ್ಗಡೆ ಬಂದ್ರೂ ಹಿಂಗೈತೆ. ವಾವ್, ನಡ್ಕೊಂಡು ಹೋಗೋ ಥರ ಚೆಕ್ ಡ್ಯಾಮ್ ಥರ ಐತೆ. ಚೆಕ್ ಡ್ಯಾಮ್ ಅಲ್ಲೆಲ್ಲ ಹೋಗ್ಬೋದು ಇನ್ನು ಮೇಲ್ಗಡೆ. ಇನ್ನು ಕೆಳಗಡೆಯಿಂದನೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಲಾಸ್ಟ್ ವಿಡಿಯೋ ಅದನ್ನ ಹಾಕ್ತೀನಿ ನೋಡಿ, ನೆಕ್ಸ್ಟ್ ಇನ್ನೊಂದು 10 to 20 ಸೆಕೆಂಡ್ಸಲ್ಲಿ. ಅಲ್ಲಿ ಬೇಡ ಅಂತ ಈಗ ಸೀದಾ ಮಳ್ಳಳ್ಳಿ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಗಾಡಿ ಇಲ್ಲ, ಹೋಗೋ ಅಂಥ ಕ್ರೇಜೇ ಬೇರೆ ಥರ ಇರುತ್ತೆ. ನನಗೆ ಅದಕ್ಕೆ ಕಾರೆಲ್ಲ ಓಡ್ಸೋಕ್ಕೆಲ್ಲ ಇಷ್ಟ ಇಲ್ಲ, ಬರೀ ಬೈಕು. ಹುಡುಗಿ ಅಂತೂ ಇಲ್ಲ, ನಮ್ಮ ಹುಡುಗ ಅವನೇ, ಅವನ ಜೊತೆನೇ ಸುತ್ತಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಈ ನನ್ನ ಮತ್ತೆ ಸಾವಾಸ ಮಾಡಿ ನೆಚ್ಚಿ ಮಳೆ ನೋಡಿ ಹೆಂಗಿದೆ ಹಂಗೆ. ಮಳೆಯಲ್ಲಿ ಬಂದಿರೋದು ಈ ಥರ ನೋಡಿ, ಅಲ್ಲೊಂದು ಬೈಕ್ ಬರ್ತಾ ಇದೆ, ಯಾರು ಇಲ್ಲ ರೋಡಲ್ಲಿ, ಇಬ್ಬರೇ ಹಂಗೆ, ಎರಡೇ ಬೈಕು. ಫುಲ್ಲು ಮಳೆ ಹೋಗ್ತಾ ಇರೋದು. ಬ್ಯಾಗೆಲ್ಲ ನೆಂದೋಯ್ತು. ಅವ್ರ ಹಿಂದೆಗಡೆ ಹೆಂಗೋ ಕಟ್ಕೊಂಡ್ಬಿಟ್ಟಿದ್ದಾರೆ. ದಾರ ಎಲ್ಲ ಕಿತ್ತೋಗೈತೆ. ಫಾಗಲ್ಲಿ ಫಾಲ್ಸೇ ಕಾಣಿಸ್ತಾ ಇಲ್ಲ. ಬಾರಲ್ಲಿ ಬಂದು ಕಟ್ಕೊಳ್ಳಲ್ಲಿ, ಏನು ಕಾಣಿಸ್ತಲ್ಲ ಇಲ್ಲ. ಇಲ್ಲಿಂದನೇ ಫಾಲ್ಸ್ ಹೆಂಗೆ ಕಾಣಿಸೋದು ಗೊತ್ತಾ? ನಂದು ಮತ್ತು ದೀಪಕ್ದು ಇಬ್ರದ್ದು ಗ್ರೀನ್ ಕಲರು, ಯಾಕೆಂದರೆ ನಮ್ಮ ಬೈಕು ಗ್ರೀನು, ಇವ್ರದ್ದು ಇಬ್ರದ್ದು ಬ್ಲೂ ಕಲರು. ಎಲ್ಲ ನೀಟಾಗಿ ಕಟ್ಕೊಂಡಿದ್ರೆ ಎಲ್ಲ ಕಿತ್ಕೊಂಡು ಹೋಗೈತೆ. ನೋಡಿ ನಮ್ಮವನು ಗ್ರೀನ್ ಬಂದ. ನಾವು ಯಾವತ್ತಿದ್ರು ನೇಚರು ಮತ್ತು ಇವರು ಸಮುದ್ರ, ನೀಲಿ ಆಕಾಶ ಎಲ್ಲ ಎರಡೂ ಅದರ ಸಂಕೇತ. ಎಷ್ಟು ಹಾಂ, ಈಗ ನಿಮ್ಮ ಫಾಲ್ಸ್ ತೋರ್ಸೋಣ ಅಂತ ಅಂದರೆ ಅಲ್ಲಿ ನೋಡಿದ್ರೇ ಫುಲ್ಲಿ ಫಾಗೆಲ್ಲ ಕವರ್ ಆಗೋಗಿದೆ. ಫಾಗ್ ಹೋಗ್ಬೇಕಲ್ಲ, ಅಲ್ಲಿ ಹೇಗೆ ಅಂದರೆ ರೋಡ್ ಹೆಂಗಿತ್ತು ಹೇಳಲ್ಲಿ. ನಾನು ಫಸ್ಟ್ ಟೈಮ್ ಅಲ್ಲಿ ಬಂದಾಗ ಬಿಡಲಿಲ್ಲ ಅಂತ ಅಂದ್ಬಿಟ್ಟು ಆ ಕಡೆ ಎಗ್ರಿ ಅಲ್ಲಿ ಹೋಗಿ ಒಂದು ಫೋಟೋ ಹೊಡ್ಸ್ಕೊಂಬಂದಿದ್ದೆ. ಇದ್ರ ಕೆಳಗಡೆ ಫುಲ್ಲು ನಡ್ಕೊಂಡು ಹೋಗ್ಬೇಕೀಗ, ಪಂಚಾಯತ್ ಕಟ್ಕೋಬೇಕು ಫಸ್ಟು. ಫಾಲ್ಸ್ ನೋಡಿ ಎಲ್ಲ ಹಿಂಗೇನೆ, ಫಾಲ್ಸೇ ಕಾಣಿಸ್ತಾ ಇಲ್ಲ. ಇಲ್ಲಿ ನಿಂತ್ಕೊಂಡು ತೆಗೆದ್ರೆ ಹೆಂಗೆ ಫೋಟೋ ಅಲ್ಲೇ ನಿಂತ್ಕೊಂಡ್ಬಿಡ್ಬೇಕಿತ್ತು ಅಂತ ನಾನು ಮಧ್ಯದಲ್ಲಿ. ಹಾಂ, ನಿಂತ್ಕೋಬೇಕಾಗತ್ತೆ. ಅರ್ಧ ಕಿಲೋಮೀಟ್ರ್ ಪಕ್ಕ ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ ಕೆಳಗಡೆ. ಇದೇ ಫಸ್ಟ್ ಟೈಮ್ ಬಂದಿರೋದು ಇವರೆಲ್ಲ. ನಾಳೆ ನಾನು ಫಸ್ಟ್ ಟೈಮ್ ಬಂದಿಲ್ಲ, ನಾಳೆ 3ನೇ ಸತಿ ಬಂದಿದ್ದೀನಿ. ನೀನು ಬಂದಿಲ್ಲ, ನಾನು ಬಂದಿಲ್ಲ. ನಮ್ಮ ತಾಯಿ ಬಿದ್ದವರಂತೂ ಯಾರ ಕೈಗೂ ಸಿಗಲ್ಲ. ಗೋಕುಲೂರಮ್ಮ ಫಸ್ಟೇ ಹೇಳೋರೆ.
ಹುಷಾರಾಗಿ ಹೋಗಿ ಕೆಳಗಡೆ ಎಲ್ಲ ಇಳಿಯೋಕ್ಕೆಲ್ಲ ಬಿಡಲ್ಲ ಫಸ್ಟ್ ಅಂತಂದರೆ ಎಷ್ಟೊಂದು ಜನ ಲ್ಯಾಪ್ಸ್ ಆಗೋಗ್ಬಿಟ್ಟಿದ್ದಾರೆ. ಮೇಲ್ಗಡೆಯಿಂದನೇ ಏನು ಕಾಣ್ತಲ್ಲ, ಇನ್ನು ಕೆಳಗಡೆ ಹಿಂಗೆ ಕಾಣ್ತಿದೆ. ಫುಲ್ ಎಲ್ಲ ಕವರಾಗಿ ಹೋಗಿರ್ತದೆ, ನೀರು ಬಿದ್ದು ಬಿದ್ದು ಬಿದ್ದು. ನೋಡು ಜನ ಎಷ್ಟು ಬಂದವರು, ಜನ ಸಿಕ್ಕಾಪಟ್ಟೆ ಜನ ಬಂದವ್ರು. ಯಾವ್ದಾರು ಅವ್ರಿಗೆಲ್ಲ ಡಿಸಪಾಯಿಂಟ್ಮೆಂಟ್ ಜಾಸ್ತಿ. ಬಂದಿದ್ದು ವೇಸ್ಟ್ ಆಗೋಯ್ತು, ಎಲ್ಲ ಫುಲ್ ಮಂಚು ಕವರ್ ಆಗೈತೆ. ಏನು ತೋರ್ಸೋಕ್ಕಾಗಲ್ಲ. ಸುಮ್ಮನೆ ಯಾಕ್ರೋ ಕೆಳಗಡೆ ಹೋಗ್ತೀರ ಬಂದ್ರಲ್ಲ. ಮನೇಲಿ ನೆಮ್ಮದಿಯಾಗಿರಲ್ಲ ಅಂತ ಅಂದರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತೆ. ನೋಡಿದ್ರೆ ಇಲ್ಲಿ ಬಂದರೆ ಸವಿಬೇಕು ಅಂತ ಬಂದರೆ ಈ ಥರ ಐತೆ, ಎಲ್ಲ ಕವರ್ ಆಗಿ ಏನೂ ಕಾಣ್ತಾ ಇಲ್ಲ. ನಮ್ಗೇನು ಡಿಸಪಾಯಿಂಟ್ಮೆಂಟ್ ಇಲ್ಲ, ನಾವು ಆಲೇ ಬಂದಾಲೆ ಇಷ್ಟೊಂದು ಸತಿ ನೋಡ್ಕೊಂಡು ಹೋಗಿದ್ವಿ. ಈಗಾಗಲೇ ನಮ್ಮದು 3ನೇ ಸತಿ ಬಿಡ. ಇನ್ನೊಂದು ಸತಿ ಇನ್ನೂ ನೋಡೋಕ್ಕೆ ಅಂತಲೇ ಬರೋಣ. ಏನು ಇಲ್ಲಿ ಕಾಣಿಸ್ತೈತೆ ಅಂದರೆ ಕ್ಯಾಮ್ರಾದಲ್ಲಿ ಕಾಣಿಸ್ತಲ್ಲ ಅಂತ ಅನ್ಕೋತೀನಿ. ಇನ್ನು ಕೆಳಗಡೆ ಹೋಗಿ ನೋಡೋಣ ಬಾ. ಹಂಗಾರೆ ಸ್ವಲ್ಪ ಅಷ್ಟೇ, ನೋಡಿ ಅದೇ ಮಳ್ಳಳ್ಳಿ ಫಾಲ್ಸು. ಸ್ವಲ್ಪ ಅಷ್ಟೇ ಕಾಣಿಸ್ತಾ ಇರೋದು. ಬಾಹುಬಲಿ ಫಿಲಮಲ್ಲಿ ಇದ್ದಂಗೆ ಐತೆ ಅದು. ತುಂಬ ಮಳೆ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಈ ಕವರ್ 100 ರೂಪಾಯಿಗೆ ಮಾರ್ತಾರೆ, ಕವರ್ ತಗೊಂಡ್ಬನ್ನಿ. ಕವರ್ ಪ್ರಮೋಷನು ಮಾಡ್ಬಿಡ. ಮಳ್ಳಳ್ಳಿ ಫಾಲ್ಸ್ ಇವಾಗ ಕೆಳಗಡೆ ಬಂದರೂ ಒಂದು ಸ್ವಲ್ಪ ಕಾಣಿಸ್ತಿದೆ ನೋಡಿ, ನೋಡ್ತಾ ಇರ್ಬೋದು. ಬರೀ ಹರ್ಕೊಂಡು ಹೋಗೋದು, ಮೇಲ್ಗಡೆಯಿಂದ ಕಾಣೋದು ಸ್ವರ್ಗ ಥರ ಕಾಣಿಸುತ್ತೆ. ವಿಪರ್ಯಾಸ ಏನಂತ ಅಂದರೆ ಮೇಲ್ಗಡೆ ಮಾತ್ರ ಮಳೆ ಬರ್ತಾ ಇದೆ, ಇಲ್ಲಿ ಕೆಳಗಡೆ ಸೈಡಲ್ಲಿ ಏನು ಒಂಚೂರು ಏನು ಮಳೆ ಏನಿಲ್ಲ. ಫಾಲ್ಸು ಒಂಥರ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಕಡೆಗೆ ಬಂದರೆ ಇಷ್ಟೇ ಕಾಣಿಸ್ತಾ ಇರೋದು ಮಳ್ಳಳ್ಳಿ ಫಾಲ್ಸ್. ಕರೆಂಟ್ ಸ್ಟೇಟಸ್ ನಾವು ಮೇಲ್ಗಡೆ ನೋಡ್ರಿ ಫುಲ್ಲು ಫಾಗ್ ಕವರು. ಮಳ್ಳಳ್ಳಿ ಫಾಲ್ಸ್ ನಮ್ಮ ಸೆಟ್ಟಿಗೆ ಜಿಗಣೆ ಕಚ್ಬಿಟ್ಟಿದೆ, ಕಿತ್ತದ. ಎಲ್ಲಿ ಬಿಸಾಕ್ದಂದ್ರೆ ನಮ್ಮ ತಾಯಣೆ ಗೊತ್ತಿಲ್ಲ. ಕೆಟ್ಟ ಇರೋದು ಅಂತ ಹೇಳ್ತಿದ್ದ, ಅವಂದೇ ಕೆಟ್ಟ ಇರಬೇಕು, ಇರ್ಬಿಟ್ಟೈತೆ. ಹೆಂಗಿದೆ ಮಜಾ? ರಕ್ತ ಬಂದೈತಲ್ಲಿ, ಓದೈತಂತೆ ನೋಡಿ. ಬೇಕು ಇವೆಲ್ಲ ಹತ್ಬಿಟ್ಟು ಅಲ್ಲೇ ಕಚ್ಚಿಸ್ಕೊಂಡೆ ನಾನು. ನೋಡ್ಕೊಂಡ್ರೆ ಫಸ್ಟ್ಲೇ ಹೆಂಗ್ ಬಂದ್ಬಿಡ್ತದು ಕಡ್ಡಿ ನೋಡ್ಬಿಟ್ಟು. ನನಗೆ ಕಚ್ಚಿದ್ದೀನಿ, ಹೆಂಗೈತೆ ಅಂದರೆ ಉರಿತೈತೆ ನಿಜ, ಸೀರಿಯಸ್ ಆಗಿ. ನೋಡಿ ರಕ್ತ ಬಂದೈತೆ ಅಲ್ಲಿ. ಅದೇನದು ಕಡ್ಡಿಗಳು ನೋಡಿದ್ರು ಎಲ್ಲೋ ಲೀಚಸ್ ಅನ್ಸುತ್ತಲೋ ಈಗಲೋ. ಫಾಗ್ ನೋಡಿ ಅದು ಯಾವ ಥರ ಬರ್ತಾ ಇದೆ ಅಂದರೆ ಇವಾಗ ಅಷ್ಟೇ ಸೌಕರ್ಯ ಕ್ಲಿಯರ್ ಆಗಿರೋದು. ಇವಾಗ ಮತ್ತೆ ಆಗಲೇ ಬರ್ತೈತೆ. ಹಾಂ, ಕ್ಲಿಯರ್ ಹೇಳೋದಾಗ ಇನ್ನೂ ಮೇಲ್ಗಡೆಯಿಂದ ಸಕ್ಕತ್ತಾಗಿ ಕಾಣಿಸುತ್ತೆ. ಮಳ್ಳಳ್ಳಿ ಫಾಲ್ಸ್ಗೆ ಫಸ್ಟು ಮೇಲ್ಗಡೆಯಿಂದ ಬರ್ಬೇಕಾದ್ರೆ ಬರೋದು ಬೇಡ ಅಂತ ಅನ್ಕೊಂಡಿದ್ದು. ಇಲ್ಲಿ ಕೆಳಗಡೆ ಬಂದಮೇಲೆ ನೋಡಿದ್ಮೇಲೆ ಈ ಥರ ಇದೆ ನೋಡಿ, ಇದೇ ಸ್ವರ್ಗ. ಇವಾಗಿರೋ ಟಾಸ್ಕ್ ಏನು ಅಂತ ಅಂದರೆ ಫುಲ್ಲು ಮೇಲ್ಗಡೆಗೆ ನಡ್ಕೊಂಡು ಹೋಗೋದೇ ಕೆಲಸ ಈಗಿರೋ ಟಾಸ್ಕು. ಫಸ್ಟಾಗಿ ನಮ್ಮ ಶ್ರೇಷ್ಠನೇ ಹೋಯ್ತವನೆ, ಅದ್ರ ಹಿಂದೆಗಡೆ ನಮ್ಮ ದೀಪಕ್ಕು, ಆಮೇಲೆ ನಮ್ಮ ಮಂಜ. ಆದರೂ ಇವ್ರು ಎಲ್ಲದಕ್ಕಿಂತ ಮುಂಚೆ ಹೋಗೋದು ನಾನೇ. ಫುಲ್ಲು ಕ್ಲಿಯರ್ ಆದಾಗ ಯಾವ ಥರ ಇರುತ್ತೆ ಹೇಳು. ಲಾಸ್ಟ್ ಟೈಮ್ ಬಂದಿದ್ದಾಗ ಅವನೇ ಅಂತ ಫಸ್ಟ್ ಹತ್ತಿದ್ದು. ಈ ಸಲ ಮದುವೆ ಆಗೋನಲ್ಲ ನೋಡ್ರಿ ಹೆಂಗ್ ನಿಂತಾನೆ. ಲೋಡೆ ನಿಂತು ಕಷ್ಟ. ನಂಬರ್ 1 ಬಸ್ ಇಡಕ್ಕೆ ಇವನೇ ಅವನು. ಸ್ವಲ್ಪ ಅವನೇ ಹೋದ್ಮೇಲೆ ಸೀದಾ ಬೆಂಗಳೂರು. ನೆಕ್ಸ್ಟ್ ಯಾವ್ದಾರು ಬೇರೆ ಮಾನ್ಸೂನ್ ರೈಡು ಮಾಡಿದಾಗ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡಾಕ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆದರೂ ಒಂದು ಲೈಕ್ ಕೊಟ್ಕೊಳ್ರಿ ಅಷ್ಟೇ.